ಯೆಹೋವನೇ, ನನ್ನ ಮೊರೆಯನ್ನು ಲಾಲಿಸು, ನಿನ್ನ ಕೃಪೆಯು ಶುಭಕರವಾಗಿದೆಯಲ್ಲ. ಕರುಣಾನಿಧಿಯೇ, ನನ್ನನ್ನು ಕಟಾಕ್ಷಿಸು. ಬುಧವಾರ 4 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯದ 1ನೇ ವಚನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಅಪಾರ ಪ್ರೀತಿಯನ್ನು ನಮ್ಮ ಮೇಲೆ ಸುರಿದಿದ್ದಾನೆ. ಅನುಭವಿಸಿ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಶ್ರೇಷ್ಠವಾದಂಥ ದೇವರ ಪ್ರೀತಿಯನ್ನು ನಮ್ಮ ಮೇಲೆ ಸುರಿದಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ಈ ಪತ್ರಿಕೆಯಲ್ಲಿ ವಿಶೇಷವಾಗಿ ಈ ಒಂದು ಭಾಗದಲ್ಲಿ ದೇವರ ಮಕ್ಕಳ ಬಗ್ಗೆಯೂ ಮತ್ತು ದೇವರ ಮಕ್ಕಳಲ್ಲದವರ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾ ಯಾವ ರೀತಿಯಲ್ಲಿ ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ದೇವರು ತನ್ನ ಅಪಾರವಾದಂಥ ಪ್ರೀತಿಯನ್ನು ತನ್ನ ಮಕ್ಕಳ ಮೇಲೆ ಸುರಿದಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದರ ನಿಮಿತ್ತವಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂತವನಾಗಿದ್ದಾನೆ. ಯಾರ್ಯಾರು ದೇವರ ಪ್ರೀತಿಯ ಅನುಭವವನ್ನು ಮಾಡಿಕೊಂಡಿದ್ದಾರೋ, ದೇವರ ಪ್ರೀತಿಯನ್ನು ಅನುಭವಿಸಿದ್ದಾರೋ ಅಂಥವರು ದೇವರ ಕಡೆಗೆ ತಿರುಗಿಕೊಂಡು ಒಳ್ಳೆ ರೀತಿಯಾದಂಥ ಜೀವನ, ಬದಲಾದಂಥ ಜೀವನ ಜೀವಿಸುವಂಥವರು, ನೀತಿ ಮಾರ್ಗದಲ್ಲಿ ನಡೆಯುವಂಥವರು, ತಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂಥವರು ದೇವರ ಮಕ್ಕಳಾಗಲಿಕ್ಕೆ ಸೌಭಾಗ್ಯವನ್ನು ಹೊಂದಿದ್ದಾರೆ. ಆದರೆ ಅನೇಕರು ಇನ್ನೂ ತಮ್ಮ ಪಾಪಗಳಲ್ಲಿಯೇ ನಿರತರಾಗಿದ್ದರೆ ದೇವರ ಪ್ರೀತಿಯ ಆಳ ಅಗಲ ಉದ್ದ ಅವರು ಗ್ರಹಿಸಲಿಕ್ಕಾಗಲಿಲ್ಲ. ದೇವರ ಪ್ರೀತಿಯನ್ನು ಗ್ರಹಿಸಿದವರು, ಅನುಭವಿಸಿದವರು ದೇವರ ಕಡೆಗೆ ಹಿಂತಿರುಗಿ ತಮ್ಮ ಸ್ಥಿತಿಯನ್ನು ತಿಳುಕೊಂಡಂಥವರಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂಥವರು ದೇವರ ಮಕ್ಕಳೇ ಹೌದು. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಶ್ರೇಷ್ಠವಾದಂಥ ಸೌಭಾಗ್ಯ ಅಂದರೆ ತನ್ನ ಪ್ರೀತಿಯನ್ನು ಕಲ್ವಾರಿಯಲ್ಲಿ ಸುರಿದಿದ್ದಾನೆ. ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡುತ್ತಾನೆಂಬುದಾಗಿ ದೇವರು ತನ್ನ ಮಗನನ್ನು ಕಳಿಸಿಕೊಳ್ಳುವುದರ ಮೂಲಕವಾಗಿ ತೋರಿಸಿದ್ದಾನೆ. ದೇವರು ನಾವು ಇನ್ನೂ ಪಾಪಿಯಾಗಿರುವಾಗಲೇ ತನ್ನ ಮಗನನ್ನು ಕ್ರೂಜಲ್ಲಿ ಸಮರ್ಪಿಸಿದ್ದಾನೆ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ನಾವು ಇನ್ನೂ ಪಾಪಿಗಳಾಗಿದ್ದಾಗ ಸತ್ತಿದ್ದಾನೆ. ಇಂಥ ಶ್ರೇಷ್ಠವಾದಂಥ ಪ್ರೀತಿಯನ್ನು ಅನುಭವಿಸಿ ನಾವುಗಳು ದೇವರ ಕಡೆಗೆ ತಿರುಗಿ ಒಳ್ಳೆಯ ಜೀವನ ಜೀವಿಸಿ ದೇವರ ಮಕ್ಕಳೆನಿಸಿಕೊಳ್ಳೋಣ. ಕರ್ತನೇ ದಯಮಯ ಸ್ವಾಮಿ, ಕೃಪೆಯಿಂದ ತುಂಬಿಸು, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಮಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.